ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇಂದಿನ ವಿಡಿಯೋದಲ್ಲಿ ನಾವು ಪ್ರೀತಿಗೆ ಸಂಬಂಧಿಸಿದಂತೆ ಆಕಾಶಿಕ್ ರೆಕಾರ್ಡ್ ನಿಮಗೇನು ಸಂದೇಶ ಕೊಡ್ತಾ ಇದೆ ಎಂಬುದನ್ನು ನೋಡೋಣ. ನಿಮ್ಮ ಇಂಟ್ಯೂಷನ್ ಬಳಸಿ 1, 2, 3 ಫೈಲ್ಗಳಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾವ ಫೈಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಅದೇ ನಿಮ್ಮ ಆತ್ಮಕ್ಕೆ ಬೇಕಿರುವ ಸಂದೇಶ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಇಂಟ್ಯೂಷನ್ನ ಬಳಸಿ ನಿಮಗೆ ಯಾವ ಒಂದು ಚಿತ್ರ ತುಂಬ ಅಟ್ರಾಕ್ಟ್ ಆಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಳ್ಲಿಕ್ಕೆ ಬೇಕಿದ್ರೆ ಸಮಯವನ್ನು ನೀವು ತಗೊಳ್ಬಹುದು. ವಿಡಿಯೋನ ನಿಲ್ಲಿಸ್ಬಿಟ್ಟು ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ. ಐ ಹೋಪ್ ನೀವೆಲ್ಲರೂ ಕೂಡ ಚಿತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತಾ ರೀಡಿಂಗ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಯಾರೆಲ್ಲ ಫಸ್ಟ್ ಫೈಲ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಆಕಾಶಿಕ್ ರೆಕಾರ್ಡಿಂದ ಬರ್ತಿರುವಂಥ ಸಂದೇಶ ಬಂದು ಸೋಲ್ ಕಾಂಟ್ರಾಕ್ಟ್ ಆ್ಯಂಡ್ ಪಾಸ್ಟ್ ಲೈಫ್ ಲವ್. ಈ ಒಂದು ಎನರ್ಜಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಾ ಇರುವಂಥದ್ದು. ಇಲ್ಲಿ ನಿಮ್ಮ ಆಕಾಶಿಕ್ ರೆಕಾರ್ಡ್ ಹೇಳ್ತಾ ಇರೋದೇನಂತ ಹೇಳಿದ್ರೆ, ನೀವು ಮತ್ತು ನಿಮ್ಮ ವ್ಯಕ್ತಿ ನಡುವೆ ಹಳೆಯ ಜನ್ಮದ ಒಂದು ಡೀಪ್ ಸೋಲ್ ಕನೆಕ್ಷನ್ ಇದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಹಿಂದಿನ ಜನ್ಮದಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಪ್ರೀತಿ ಇದ್ರೂ ಕೂಡ ಅದು ಅಪೂರ್ಣವಾಗಿತ್ತು, ಪೂರ್ಣಗೊಂಡಿರಲಿಲ್ಲ. ಸೊ ಹಾಗಾಗಿ ಈ ಇನ್ಕಂಪ್ಲೀಟ್ ಚಾಪ್ಟರ್ ಏನಿತ್ತು ಈ ಜನ್ಮದಲ್ಲೂ ಕೂಡ ಪುನಃ ಮತ್ತೆ ಓಪನ್ ಆಗಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಎನರ್ಜಿಗೆ ಪರ್ಸ್ನಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ನಿಮ್ಮ ಸೋಲ್ಗೆ ಕನೆಕ್ಟ್ ಮಾಡಿದಾಗ ಆಕಾಶಿಕ್ ರೆಕಾರ್ಡಿಂಗಿಂದ ಬರ್ತಿರೋಂಥ ಒಂದು ಸಂದೇಶ ಬಂದು ನೀವು ಇನ್ನೊಬ್ಬರನ್ನ ಗುಣಪಡಿಸ್ಲಿಕ್ಕೆ ಬೇಗ ಮುಂದಾಗ್ತೀರ. ನಿಮ್ಮನ್ನು ನೀವು ಮರೆತು, ಅಂದರೆ ನಿಮ್ಮ ಪ್ರೀತಿ, ಸ್ವಯಂ ಪ್ರೀತಿ, ಸೆಲ್ಫ್ ಲವ್ನ ಮರೆತುಬಿಟ್ಟು ಬೇರೆಯವ್ರನ್ನ ಗುಣಪಡಿಸ್ಲಿಕ್ಕೆ, ಬೇರೆಯವ್ರನ್ನ ಖುಷಿ ಪಡಿಸ್ಲಿಕ್ಕೆ ಮುಂದಾಗ್ತೀರ. ಇಲ್ಲಿ ನಿಮಗೆ ಬರ್ತಿರುವಂಥ ಸಂದೇಶ ಬಂದು ನಿಮ್ಮನ್ನು ನೀವು ಪ್ರೀತಿಸೋದನ್ನು ಮರಿಬೇಡಿ. ಬೇರೆಯವರನ್ನ ಪ್ರೀತಿಸೋದು ಎಷ್ಟು ಮುಖ್ಯನೋ ಹಾಗೆ ನಿಮ್ಮನ್ನು ನೀವು ಪ್ರೀತಿಸೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಇಲ್ಲಿ ಆಕಾಶಿಕ್ ರೆಕಾರ್ಡಿಂಗಿಂದ ಗೈಡೆನ್ಸ್ ಆಗಿ ನಿಮಗೆ ಸಿಗ್ತಾ ಇರುವಂಥ ಮೆಸೇಜ್, ನೀವು ಪ್ರೀತಿಗೆ ಅರ್ಹನು ಅಥವಾ ಅರ್ಹಳು ಆಗಿದ್ದೀರಾ. ಹಾಗಿದ್ಮೇಲೆ ಬರೀ ಬೇರೆಯವ್ರನ್ನ ಪ್ರೀತಿ ಮಾಡೋದು, ಬೇರೆಯವ್ರನ್ನ ಖುಷಿ ಪಡಿಸೋದು ಒಂದೇ ಮುಖ್ಯ ಅಲ್ಲ, ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳೋದು, ನಿಮ್ಮನ್ನು ನೀವು ಪ್ರೀತಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ, ತುಂಬಾ ಮುಖ್ಯ. ಅದು ಈ ಸಂಬಂಧ, ನಿಮ್ಮ ಪರ್ಸನ್ ಜೊತೆಗೆ ಈ ಒಂದು ಸಂಬಂಧ ತುಂಬ ಸ್ಲೋವಾಗಿ ನಡೀತಾ ಇರ್ಬೋದು ಈ ಕ್ಷಣ, ಆದರೆ ನೀವಿಬ್ಬರು ಸಪ್ರೇಷನಲ್ಲೂ ಕೂಡ ಇರಬಹುದು. ಆಕಾಶಿಕ್ ರೆಕಾರ್ಡಿಂಗಿಂದ ಬರ್ತಿರೋಂಥ ಸಂದೇಶ ಬಂದು ಡಿವೈನ್ ಟೈಮಿಂಗಲ್ಲಿ ನೀವಿಬ್ಬರದು ಒಂದು ರೀಯೂನಿಯನ್ ಆಗುವಂಥ ಸಾಧ್ಯತೆ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಆ ಒಂದು ಎನರ್ಜಿ ಫೀಲ್ ಆಗ್ತಾ ಇದೆ. ಆದಷ್ಟು ಬೇಗ ನೀವಿಬ್ಬರು ಡಿವೈನ್ ಟೈಮಿಂಗಲ್ಲಿ ರೀಯೂನಿಯನ್ ಆಗ್ತೀರಾ. ಮೊದಲನೇ ಪೈನ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮಗೆ ಈ ಒಂದು ಆಕಾಶಿಕ್ ರೆಕಾರ್ಡಿಂಗಿಂದ ಬಂದಿರುವಂಥ ಸಂದೇಶ ಆಗಿದೆ. ಹಾಗೆಯೇ ಎರಡನೇ ಪೈಲ್ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಆಕಾಶಿಕ್ ರೆಕಾರ್ಡಿಂಗಿಂದ ಬರ್ತಿರೋಂಥ ಸಂದೇಶ ಬಂದು ಕಾರ್ಮಿಕ್ ಕ್ಲಿಯರಿಂಗ್ ಆ್ಯಂಡ್ ಹಾರ್ಟ್ ಹೀಲಿಂಗ್. ಇಲ್ಲಿ ಯಾರೆಲ್ಲ ಎರಡನೇ ಚಿತ್ರವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ, ಆಕಾಶಿಕ್ ರೆಕಾರ್ಡಿಂಗಿಂದ ಬರ್ತಿರೋಂಥ ಸಂದೇಶ ಬಂದು ಹಳೆಯ ಸಂಬಂಧದಲ್ಲಾಗಿರೋಂಥ ಗಾಯ, ಅಂದರೆ ನಿಮ್ಮ ಎಕ್ಸ್ ಪರ್ಸನ್ನಿಂದ ಅಥವಾ ಹಳೆಯ ಪ್ರೀತಿಯಿಂದ ನಿಮಗೇನೆಲ್ಲ ಮನಸ್ಸಿಗೆ ನೋವಾಗಿತ್ತು, ಆ ಒಂದು ಎನರ್ಜಿ ಏನಿತ್ತು ಅದು ಇನ್ನೂ ನಿಮ್ಮ ಮನಸ್ಸಲ್ಲಿ ಭಾರವಾಗಿ ಉಳ್ಕೊಂಡೇ ಇದೆ, ಅದಿನ್ನೂ ನೀವು ಬಿಡ್ತಾ ಇಲ್ಲ. ಈ ಒಂದು ಸಿಚುವೇಶನ್, ಈ ಒಂದು ಸಂದರ್ಭ ನಿಮಗೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ನಿಮ್ಮ ಹಿಂದಿನ ಜನ್ಮದಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಆಕಾಶಿಕ್ ರೆಕಾರ್ಡಿಂಗಿಂದ ಬರ್ತಿರೋಂಥ ಸಂದೇಶ ಬಂದು ನಿಮ್ಮ ಹಿಂದಿನ ಜನ್ಮದಲ್ಲಿ ನಡೆದಂಥ ಒಂದು ಟ್ರಸ್ಟ್ ಬಿಟ್ರಯಲ್, ಅಂದರೆ ನಂಬಿಕೆ ದ್ರೋಹ ಕಾರಣ ಆಗಿದೆ. ಹಾಗೆಯೇ ಅದೇ ರೀತಿಯಾಗಿ ಈ ಜನ್ಮದಲ್ಲೂ ಕೂಡ ನೀವು ಪ್ರೀತಿಗೆ ಹೆದರ್ತಾ ಇರೋವಂಥದ್ದು. ಯಾಕೆ ಹೆದರ್ತಾ ಇದ್ದೀರಾ, ನಿಮ್ಮ ಹಿಂದಿನ ಜನ್ಮದಲ್ಲಿ ನಂಬಿಕೆಗೆ ಎಲ್ಲೋ ಒಂದು ಕಡೆ ಮೋಸ ಆಗಿದೆ, ದ್ರೋಹ ಆಗಿದೆ. ಹಾಗಾಗಿ ಈ ಜನ್ಮದಲ್ಲೂ ನಿಮಗೆ ಈ ವ್ಯಕ್ತಿಯಿಂದ ಅದೇ ಥರದ ಒಂದು ಪ್ಯಾಟ್ರನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಹಾಗಾಗಿ ಯೂನಿವರ್ಸಿಂದ ಹಾಗೆ ಆಕಾಶಿಕ್ ರೆಕಾರ್ಡಿಂಗಿಂದ ಬರ್ತಿರೋಂಥ ಸಂದೇಶ ಬಂದು ನಿಮ್ಮ ಹಾರ್ಟ್ ಚಕ್ರವನ್ನು ಕ್ಲೆನ್ಸ್ ಮಾಡುವಂಥದ್ದು ತುಂಬಾ ಮುಖ್ಯ ಆಗಿದೆ, ಹೀಲ್ ಮಾಡ್ಕೊಳ್ಳುವಂಥದ್ದು ತುಂಬ ಮುಖ್ಯ ಆಗಿದೆ. ನಿಮ್ಮ ಒಂದು ಆತ್ಮಕ್ಕೆ, ನಿಮ್ಮ ಜೀವನಕ್ಕೆ, ನಿಮ್ಮ ಲೈಫಿಗೆ ಹೊಸ ಪ್ರೀತಿ ಬೇಕು ಅಥವಾ
ಪ್ರೀತಿ ಅನ್ನುವಂಥ ಆ ಟ್ರೂ ಲವ್ನ ನೀವು ಫೀಲ್ ಮಾಡಬೇಕು ಅಂತ ಇದ್ರೆ ನಿಮ್ಮ ಹಾರ್ಟ್ ಚಕ್ರವನ್ನು ಕಂಪ್ಲೀಟ್ ಆಗಿ ಹೀಲ್ ಮಾಡ್ಕೊಳ್ಳೋ ಪ್ರೊಸೆಸಿಂಗ್ ಅಥವಾ ಹೀಲ್ ಮಾಡ್ಕೊಳ್ಳುವಂಥದ್ದು ತುಂಬಾನೇ ಮುಖ್ಯ ಆಗಿದೆ ಇಲ್ಲಿ. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಆಕಾಶಿಕ್ ರೆಕಾರ್ಡಿಂಗ್ ಇಂದ ಬರ್ತಿರುವಂಥ ಸಂದೇಶ ಬಂದು ಬೇರೆಯವರಿಗೆ ತುಂಬಾ ಚೆನ್ನಾಗಿ ನೀವು ಕೊಡುವಂಥ ವ್ಯಕ್ತಿ. ಅಂದ್ರೆ ನಿಮ್ಮ ಹತ್ರ ಏನಿರತ್ತೆ ಅದನ್ನ ಬೇರೆಯವರಿಗೆ ಸುಲಭವಾಗಿ ಕೊಡ್ತಾ ಇರ್ತೀರ. ಅವ್ರು ಕೇಳ್ತಾರೋ ಅಥವಾ ನಿಮ್ಮ ಎದುರಿಗಿರುವಂಥ ಪರ್ಸನ್ ಕೇಳೋದಕ್ಕೂ ಮುಂಚೆನೆ ನೀವು ಕೊಡೋವಂಥ ವ್ಯಕ್ತಿ. ಆದ್ರೆ ಬ್ಯಾಲೆನ್ಸ್ ಲವ್ ಸಿಗದೆ ಇರೋ ಕಾರಣ ಈ ಒಂದು ಕಾರ್ಮಿಕ್ ಪ್ಯಾಟ್ರನ್ ನಿಮ್ಮ ಲೈಫಲ್ಲಿ ನಡೀತಾ ಇತ್ತು. ಲವ್ ಅಲ್ಲಿ ನೀವು ನೋಡಿರಬಹುದು ಈ ಜನ್ಮದ ಈ ವ್ಯಕ್ತಿ ಜೊತೆಗೂ ಕೂಡ ಪ್ರೀತಿ ವಿಷಯದಲ್ಲಿ ಬ್ಯಾಲೆನ್ಸ್ಡ್ ಇಲ್ಲ, ತುಂಬಾ ಇಂಬ್ಯಾಲೆನ್ಸ್ ನಡೀತಾ ಇದೆ. ಯಾಕಿರ್ಬೋದು ಅಂತ ಹೇಳಿದ್ರೆ ನಿಮ್ಮ ಒಂದು ಕರ್ಮದ ಪ್ಯಾಟ್ರನ್ ಈ ಜನ್ಮದಲ್ಲಿ ಅದು ರಿಪೀಟ್ ಆಗಿ ನಿಮಗೆ ಪ್ರಾಬ್ಲಮ್ ಆಗಿ ಕಾಣಿಸ್ತಾ ಇದೆ. ಈ ಜನ್ಮದಲ್ಲಿ ನೀವು ಬ್ರೇಕ್ ಮಾಡಬೇಕಾಗಿರುವಂತ ಪಾಠ ಏನಂತ ಹೇಳಿದ್ರೆ ಐ ಡಿಸರ್ವ್ ಬ್ಯಾಲೆನ್ಸ್ಡ್ ಹೆಲ್ದಿ ಲವ್. ಈ ಪಾಠವನ್ನು ನೀವು ಕಲಿಬೇಕಾಗಿದೆ ಈ ಜನ್ಮದಲ್ಲಿ. ಅಂಡ್ ಇದರಲ್ಲೂ ಕೂಡ ಬ್ರೇಕ್ ಮಾಡಬೇಕು. ಏನನ್ನ? ಟ್ರಸ್ಟ್ ಇಲ್ದಿರೋಂಥ ಪ್ರೀತಿನ, ಹಾಗೆ ನಿಮ್ಮನ್ನ ಸುಮ್ಮನೆ ಯೂಸ್ ಮಾಡ್ಕೊಳ್ಳೋಂಥ ವ್ಯಕ್ತಿಗಳಿಂದ ನೀವು ಆ ಒಂದು ಪ್ಯಾಟ್ರನ್ನ ಕ್ಲೋಸ್ ಮಾಡಿ ಬ್ರೇಕ್ ಮಾಡಬೇಕು. ಅಂಡ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಸಂದೇಶ ಬಂದು ನಿಮ್ಮ ಒಂದು ಹಾರ್ಟ್ ಚಕ್ರ ಕ್ಲೆನ್ಸ್ ಆದಮೇಲೆ ನಿಮ್ಮ ಲೈಫಿಗೆ ಸೋಲ್ಮೇಟ್ ಅಥವಾ ಒಂದು ಫ್ರೆಶ್ ಆಗಿರೋಂಥ ಒಂದು ಬಿಗಿನಿಂಗ್ ನಿಮ್ಮ ಹತ್ರ ಬರ್ತಾ ಇದೆ. ಇದೊಂದು ಹೊಸ ದೈವಿಕ ಆರಂಭ ಕೂಡ ಆಗಿರತ್ತೆ ನಿಮ್ಮ ಜೀವನಕ್ಕೆ. ಥ್ಯಾಂಕ್ ಯು. ಹಾಗೆ 3ನೇ ಪೈಲ್ನ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಟ್ವಿನ್ ಎನರ್ಜಿ ಆ್ಯಂಡ್ ಡಿವೈನ್ ಟೈಮಿಂಗ್ ಅನ್ನೋಂಥ ಒಂದು ಸಂದೇಶ ನಿಮಗೆ ಆಕಾಶಿಕ್ ರೆಕಾರ್ಡಿಂಗ್ ಇಂದ ಸಿಗ್ತಾ ಇರುವಂಥದ್ದು. ಇಲ್ಲಿ ಟ್ವಿನ್ ಫ್ಲೇಮ್ ಅಥವಾ ಒಂದು ಡೀಪ್ ಸೋಲ್ ಟೈ ಕನೆಕ್ಷನ್ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ಮಧ್ಯ. ನೀವಿಬ್ರು ಒಂದು ಪರಸ್ಪರ ಆತ್ಮದ ಕನ್ನಡಿಗಳಿದ್ದಂತೆ. ಟ್ವಿನ್ ಫ್ಲೇಮ್ ಅಂತ ಹೇಳಿದ್ರೇನೆ ಮಿರರ್ ಎನರ್ಜಿ ನಿಮಗೆ ಕಾಣಿಸ್ತಾ ಇರತ್ತೆ ನಿಮ್ಮ ಪರ್ಸನ್ ಜೊತೆಗೆ. ಇದೀಗ ನಿಮ್ಮ ಒಂದು ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗಿರ್ಬೋದು ಅಥವಾ ನಿಮ್ಮ ಒಂದು ಲವ್ ಜರ್ನಿಯಲ್ಲಿ ಸಪ್ರೇಷನ್ ನಡೀತಿರಬಹುದು, ಡಿಸ್ಟೆನ್ಸಲ್ಲಿ ಇರಬಹುದು, ಅಥವಾ ಕಮ್ಯುನಿಕೇಶನ್ ಗ್ಯಾಪ್ ಅನ್ನೋಂಥ ಸ್ಟೇಜಲ್ಲಿ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಈ ಒಂದು ಎನರ್ಜಿ ಏನಿದೆ, ಈ ಸಪ್ರೇಷನ್ ಇರಬಹುದು ಅಥವಾ ಕಮ್ಯುನಿಕೇಶನ್ ಗ್ಯಾಪ್ ಆಗಿರೋದಂಥದ್ದಾಗಿರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು, ಇದು ನಿಮಗೆ ಪನಿಷ್ಮೆಂಟ್ ಅಲ್ಲ, ಇದೊಂದು ನಿಮ್ಮಿಬ್ರನ್ನ, ನಿಮ್ಮ ಪ್ರೀತಿನ ಅಲೈನ್ಮೆಂಟ್ ಪ್ರೊಸೆಸಿಂಗ್ ಅಲ್ಲಿ ನಡೀತಾ ಇರುವಂತ ಒಂದು ಎನರ್ಜಿ ಆಗಿದೆ. ನೀವಿಲ್ಲಿ ಕೆಲವೊಂದು ಕಾರ್ಮಿಕ್ ಲೆಸನ್ಗಳನ್ನ ಕಲಿಬೇಕಾಗಿದೆ. ತುಂಬಾ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಕೆಲವೊಂದು ವ್ಯಕ್ತಿಗಳಿಗೆ ತುಂಬಾ ಅಟ್ಯಾಚ್ ಆಗ್ತೀರಾ, ಆ ಅಟ್ಯಾಚ್ಮೆಂಟ್ನ ಬಿಡ್ಲಿಕ್ಕೆ ನೀವು ತುಂಬಾ ಕಷ್ಟಪಡ್ತೀರಾ. ಸೊ ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಆಕಾಶಿಕ್ ರೆಕಾರ್ಡಿಂಗ್ ಇಂದ ಬರ್ತಿರೋಂಥ ಸಂದೇಶ ಬಂದು ಆ ಅಟ್ಯಾಚ್ಮೆಂಟ್ನ ಬಿಡಿ. ಡಿವೈನ್ ಫ್ಲೋ ಏನಿದೆ ಅದನ್ನು ಸ್ವೀಕರಿಸುವಂಥ ಮನಸ್ಥಿತಿನ, ಮನೋಭಾವವನ್ನು ನೀವು ರೂಢಿಸ್ಕೊಳ್ಳಿ. ಆ್ಯಂಡ್ ಇಲ್ಲಿ ಈಗೋ ಕ್ಲಾರಿಟಿ ಬೇಕಾಗಿದೆ. ಇಬ್ಬರಲ್ಲೂ ಕೂಡ, ನಿಮ್ಮಲ್ಲೂ ಈಗೋ ಜಾಸ್ತಿ ಇದೆ, ನಿಮ್ಮ ಪರ್ಸನಲ್ಲೂ ಕೂಡ ಈಗೋ ಜಾಸ್ತಿನೇ ಇದೆ. ಸೊ ಆ ಈಗೋ ಯಾವಾಗ ಕಂಪ್ಲೀಟ್ ಆಗಿ ಎಂಡ್ ಆಗತ್ತೆ, ನಿಮ್ಮಿಬ್ರು ಮಧ್ಯೆ ಇರುವಂಥ ಈಗೋನ ಯಾವಾಗ ಬಿಡ್ತೀರಾ, ಆಗ ಮಾತ್ರ ಮತ್ತೆ ನಿಮ್ಮಿಬ್ರು ಮಧ್ಯೆ ಒಂದು ಪೂರ್ಣವಾಗಿ ಒಂದು ರೀಯೂನಿಯನ್ ಅನ್ನುವಂಥದ್ದು ಆಗತ್ತೆ. ಯಾವಾಗ ಆಗುವಂಥದ್ದು, ನೀವಿಬ್ರು ಕೂಡ ಈಗೋನ್ನ ಬಿಟ್ಟಾಗ ಮಾತ್ರ. ಹಾಗೇನೆ ಈ ಒಂದು ಪ್ರೀತಿಯಲ್ಲಿ ನೀವು ರೀಯೂನಿಯನ್ ಆಗತ್ತಾ ಅನ್ನೋಂಥ ಮನಸ್ಸಲ್ಲಿ ನಿಮ್ಗೇನಾದ್ರೂ ಪ್ರಶ್ನೆ ಇದ್ರೆ, ಆ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಆಕಾಶಿಕ್ ರೆಕಾರ್ಡಿಂಗ್ ಇಂದ ಬರ್ತಿರುವಂಥ ಸಂದೇಶ ಬಂದು ನಿಮ್ಮಿಬ್ರು ಮಧ್ಯ ರೀಯೂನಿಯನ್ ಆಗುವಂಥ ಸಾಧ್ಯತೆ ತುಂಬಾ ಇಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಆ ರಿಯೂನಿಯನ್ ಆಗ್ಬೇಕಂತ ಹೇಳಿದ್ರೆ ಆ ಈಗೋನ ಬಿಡಬೇಕು ಆ್ಯಂಡ್ ಡಿವೈನ್ ಟೈಮಿಂಗ್ ಬರೋವರೆಗೆ ಮಾತ್ರ ನೀವಿಲ್ಲಿ ಕಾಯ್ತಾ ಇರಬೇಕಾಗತ್ತೆ. ಆ ಡಿವೈನ್ ಟೈಮಿಂಗ್ ನಿಮ್ಮ ಲೈಫಲ್ಲಿ ಎಂಟ್ರಿ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿಯಲ್ಲಿ ನೀವೇನಿವಾಗ ಸಪ್ರೇಷನಲ್ಲಿ ಇದ್ದೀರಾ, ಡಿಸ್ಟೆನ್ಸಲ್ಲಿ ಇದ್ದೀರಾ, ಅಥವಾ ಕಮ್ಯುನಿಕೇಷನ್ ಗ್ಯಾಪ್ ಏನಾಗಿದೆ ಅದೆಲ್ಲದೂ ಕೂಡ, ಆ ಪ್ರಾಬ್ಲಮ್ಗಳೆಲ್ಲದೂ ಕೂಡ ಕ್ಲಿಯರ್ ಆಗುವಂಥ ಎನರ್ಜಿ ಇಲ್ಲಿ ಬರ್ತಿದೆ. ನಿಮ್ಮಿಬ್ರು ಮಧ್ಯ ಒಂದು ರೀಯೂನಿಯನ್ ಆಗುವಂಥ ಸಾಧ್ಯತೆ ತುಂಬಾ ಇಲ್ಲಿ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇರುವಂಥದ್ದು. ಥ್ಯಾಂಕ್ ಯು ಸೋ ಮಚ್.
ಯಾವ ಫೈಲ್ ನಿಮಗೆ ರೆಸೊನೇಟ್ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ಡಿವೈನ್ ಗೈಡೆನ್ಸ್ ನಿಮ್ಮ ಹೃದಯಕ್ಕೆ ಸ್ಪರ್ಶ ಮಾಡಿದೆ ಅಂತ ಹೇಳಿ ಅಂದ್ಕೊಳ್ತಾ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇನ್ನಷ್ಟು ಆಕಾಶಿಕ್ ರೆಕಾರ್ಡಿಂಗ್ ಇರ್ಬೋದು, ಸ್ಪಿರಿಚುವಲ್ ವಿಡಿಯೋಸ್ ಆಗಿರ್ಬೋದು ನಿಮಗೆ ಬೇಕು ಅಂತ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಆತ್ಮದ ಪಥ ಬೆಳಕಾಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ನಾನು ಮಾಡ್ತಾ, ಗಾಡ್ ಬ್ಲೆಸ್ ಯು ಆಲ್. ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್. ನಮಸ್ಕಾರ ಪ್ರಿಯ ಆತ್ಮೀಯರೇ. ನಿಮ್ಮ ಬದುಕಿನಲ್ಲಿ ಕರ್ಮದ ತೂಕ ಕಡಿಮೆ ಮಾಡಿಕೊಳ್ಬೇಕು, ಹಳೆಯ ಪ್ಯಾಟರ್ನ್ಗಳನ್ನು ಬಿಡಬೇಕು ಅಂತ ಮನಸ್ಸಲ್ಲಿ ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ನಿಮ್ಮ ಹೀಲಿಂಗ್ ಜರ್ನಿಗಾಗಿ ನಾನು ನಿಮ್ಮ ಮುಂದೆ ತರುತ್ತಾ ಇದ್ದೇನೆ ಗೋಲ್ಡನ್ ಲೈಟ್ ಕಾರ್ಮಿಕ್ ಹೀಲಿಂಗ್ ವರ್ಕ್ಶಾಪ್. ಈ ಒಂದು ವರ್ಕ್ಶಾಪಲ್ಲಿ ನೀವು ಏನೆಲ್ಲ ಕಲಿತೀರಾ, ಇದು ನಿಮ್ಮ ಜೀವನಕ್ಕೆ ಹೇಗೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ಇದೊಂದು ಅತ್ಯಂತ ಶಕ್ತಿಶಾಲಿ ಕಾರ್ಮಿಕ್ ಕ್ಲೆನ್ಸಿಂಗ್ ಹಾಗೆ ರಿಲೀಸ್ ಮೆಡಿಟೇಷನ್ ಈ ಒಂದು ವರ್ಕ್ಶಾಪಲ್ಲಿ ನಡೆಯುತ್ತೆ. ನಿಮ್ಮ ಹಳೆಯ ಜನ್ಮದ ಭಾರ, ಸಂಬಂಧಗಳಲ್ಲಿ ಕಾರ್ಮಿಕ್ ಬಂಧನಗಳು ಮತ್ತು ಎಮೋಷ್ನಲ್ ಬ್ಲಾಕೇಜಸ್ಗಳನ್ನು ಈ ಒಂದು ವರ್ಕ್ಶಾಪಲ್ಲಿ ನೀವು ಬಿಡುಗಡೆಯನ್ನು ಮಾಡ್ತೀರಾ. ಇದರ ಜೊತೆಗೆ ಈ ಒಂದು ವರ್ಕ್ಶಾಪಲ್ಲಿ ನಿಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಕ್ಲಾರಿಟಿ, ಶಾಂತಿ ಮತ್ತು ಹೊಸ ಪ್ರಾರಂಭದ ಬೆಳಕನ್ನು ಕೂಡ ಕಂಡುಕೊಳ್ತೀರಾ. ಹಾಗಿದ್ರೆ ನಮ್ಮ ವಿಶೇಷವಾಗಿರುವಂಥ ವರ್ಕ್ಶಾಪ್ 23ನೇ ತಾರೀಕು ನವೆಂಬರ್ ಸಂಜೆ 5ರಿಂದ 7 ಗಂಟೆವರೆಗೆ ನಡೀತಾ ಇದೆ. ಈ ಒಂದು ವರ್ಕ್ಶಾಪಿನ ಎನರ್ಜಿ ಎಕ್ಸ್ಚೇಂಜ್ 496 ರೂಪಾಯಿ ಆಗಿರುತ್ತೆ. ಕೇವಲ 30 ಸೀಟ್ಗಳು ಮಾತ್ರ, 30 ಜನರಿಗೆ ಮಾತ್ರ ಅವಕಾಶ ಇರುವಂಥದ್ದು. ಈಗಲೇ ಜಾಯಿನ್ ಆಗಿ ನಿಮ್ಮ ಹೀಲಿಂಗ್ ಜರ್ನಿಯನ್ನು ಇವತ್ತಿಂದ ಪ್ರಾರಂಭ ಮಾಡಿ. ಥ್ಯಾಂಕ್ ಯು.